ದಿವಸ ವಚನ ಜಾತ್ರೆಯ 2024ರ ಪತ್ರಿಕಾಗೋಷ್ಠಿಯನ್ನು ಆಗಮಿಸಿರುವ ಪತ್ರಿಕಾ ಮಾಧ್ಯಮದವರಿಗೂ ಹಾಗೂ ಅಧ್ಯಕ್ಷರು ಮಲ್ಲಿನ ನಾಗೇಶ್ವರರಿಗೂ ಹಾಗೂ ಎಲ್ಲ ಬರ್ರಿ ಆಶ್ರಮ ಬರ್ರಿ ಆಶ್ರಮ ಬರ್ರಿ ಸ್ಟಾರ್ಟ್ ಆಗಿತ್ತು ಸ್ವಾಗತ ಕೋರುತ್ತೇನೆ. ಪತ್ರಿಕಾಗೋಷ್ಠಿಯನ್ನು ಪೂಜ್ಯರು ನಡೆಸಿಕೊಳ್ಳಬೇಕಾಗಿ ಅವರಲ್ಲಿ ನಾನು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ಈ ಒಂದು ಪತ್ರಿಕಾಗೋಷ್ಠಿಗೆ ಸುಪ್ರಭಾತ ಸಮಯದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮದವರಿಗೆ ನನ್ನ ಭಕ್ತಿಪೂರ್ವಕ ಶರಣು ಶರಣಾರ್ಥಿ. ಬಹುತೇಕ ನಮ್ಮ ನಾಡಿನಲ್ಲೇ ಜಾತ್ರೆಗಳು ಅನೇಕ ಆಗ್ತವೆ, ಆದ್ರೆ ವಚನ ಜಾತ್ರೆ ಅಂತಕ್ಕಂಥದ್ದು ಆಗ್ತಕ್ಕಂಥದ್ದು ನಮ್ಮ ನಾಡಿನಲ್ಲಿ ಎಲ್ಲಾದ್ರೂ ಇದ್ರೆ ಅದು ಭಾಲ್ಕಿಯ ಚನ್ನಬಸವ ಆಶ್ರಮದಲ್ಲಿ. ಈ ವಚನ ಜಾತ್ರೆ ಅಂತೆ ಇದಕ್ಕೆ ಅಪ್ಪೋರು ಯಾಕೆ ಶೀರ್ಷಿಕೆ ಕೊಟ್ಟರು, ಇದ್ರ ಸದುದ್ದೇಶ ಏನು ಅಂತಂದರೆ, ಪರಮ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದ್ದೇವರು ಈ ಭಾಗದ ಒಂದು ಬೆಳಕು, ಈ ಭಾಗನೇ ಒಂದು ಸಮೃದ್ಧಿಗೆ ಎಲ್ಲ ರಂಗದಲ್ಲಿ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ವಿಶೇಷವಾಗಿ ಬಸವಣ್ಣನವರ ತತ್ವಗಳನ್ನು ಅಕ್ಷರಶಃ ಅದು ಆಚರಣೆ ತಂದವರು ಡಾಕ್ಟರ್ ಚನ್ನಬಸವ ಪಟ್ಟದ್ದೇವರು. ಹೀಗಾಗಿ ಅಪ್ಪುಗಳು ಆ ಬಸವಣ್ಣವ್ರದ್ದು ಏನು ವಿಚಾರಧಾರೆಗಳಿತ್ತು ಅದೇ ಬದುಕು ಅವ್ರದ್ದಾಗಿತ್ತು. ಅದರ ಸಲುವಾಗಿ ಅವ್ರು ಯಾವಾಗಲೂ ಕುಂತೂರು ನಿಂತೂರು ವಚನಗಳೇ ತನ್ನ ಪಂಚಪ್ರಾಣ, ವಚನಗಳೇ ನಮ್ಮ ಸಂಪತ್ತು ಅನ್ನುವ ಒಂದು ಹೃದಯವಂತಿಕೆ ಡಾಕ್ಟರ್ ಚನ್ನಬಸವ ಪಟ್ಟದ್ದೇವ್ರದಿತ್ತು. ಹೀಗಾಗಿ ನಮ್ಮ ಲಿಂಗಾಯತ ಧರ್ಮದ ಧರ್ಮ ಗ್ರಂಥ ವಚನ ಸಾಹಿತ್ಯ, ನಮ್ಮ ಧರ್ಮ ಗುರುಗಳು ಬಸವಣ್ಣನವರು ಅದನ್ನ ಇಟ್ಕೊಂಡೇ ಜೀವನ ತುಂಬ ಬಾಳಿ ಬದುಕಿದವರು. ಆ ಹಿನ್ನೆಲೆಯಲ್ಲಿ ಅಪ್ಪುಗಳದು ಸುಮನೋತ್ಸವ ಅದು ಅದೊಂದು ನಿಮಿತ್ತಿ, ಆದರೂ ವಚನ ಜಾತ್ರೆನೇ ಅದಕ್ಕೆ ಬಹಳ ಮುಖ್ಯ ಅಂತಕ್ಕಂಥ ಒಂದು ಶೀರ್ಷಿಕೆ ಮೇಲೆ ಇದನ್ನ ವಚನ ಜಾತ್ರೆ ಅಂತ ಅಪ್ಪುಗಳು ಅದಕ್ಕೆ ಶೀರ್ಷಿಕೆ ಕೊಟ್ಟಿದ್ದಾರೆ. ಹೀಗಾಗಿ ಇಲ್ಲಿ ವಚನ ಜಾತ್ರೆ ನಿಮಿತ್ತ ಈಗಾಗಲೇ ತಮಗೆಲ್ಲ ಗೊತ್ತಿದೆ, ಈ ವರ್ಷ 25ನೇ ವರ್ಷ ಇದು ಆಶ್ರಮ. ಇದು ಎಷ್ಟು ಈ ಒಂದು ವೇದಿಕೆ ಎಂತೆಂಥ ನಾಡಿನ ಮಠಾಧೀಶರು, ಅನೇಕ ವಿದ್ವಾಂಸರು, ಎಲ್ಲ ರಾಜಕೀಯ ಗಣ್ಯ ವ್ಯಕ್ತಿಗಳು, ಗವರ್ನರು, ಮುಖ್ಯಮಂತ್ರಿಗಳೆಲ್ಲ ಈ ವೇದಿಕೆಗೆ ಬಂದಿರತಕ್ಕಂಥದ್ದು. ಇದು 24 ವರ್ಷ ಹಿಡ್ಕೊಂಡು ನಡ್ಕೊಂಡು ಬಂದಿದ್ದು. ಇಲ್ಲಿ ವಿಶೇಷ ಕಾರ್ಯಕ್ರಮಗಳಂದರೆ ನಾಡಿನಲ್ಲಿ ಅತ್ಯಂತ ದೊಡ್ಡ ಶರಣ ಸಾಹಿತ್ಯ ಸಮ್ಮೇಳನ ಅಂತ ಇಲ್ಲೇ ಆಯಿತು, ಕಲ್ಯಾಣ ನಾಡಿನ ಶರಣ ಸಾಹಿತ್ಯ ಸಮ್ಮೇಳನ ಆಯಿತು. ಅದೇ ರೀತಿ ಉರ್ಲಿಂಗ ಪೆದ್ದಿ ಸಮಾವೇಶ ಕೂಡ ಇದೇ ವೇದಿಕೆ ಮೇಲೆ ಆಯಿತು. ಅದ್ರ ಜೊತೆ ಡಾಕ್ಟರ್ ಚನ್ನಬಸವ ಪಟ್ಟದ್ದೇವ್ರ ಲಿಂಗೈಕ್ಯ ಆಗಿರ್ತಕ್ಕಂಥ ಈ ಒಂದು ಧ್ಯಾನ ಮಂದಿರ 2007ರಲ್ಲಿ ಆ ಸಂದರ್ಭದಲ್ಲಿ ಯಾರ್ಯಾರೋ ಅಪ್ಪರಿಗೆ ಸಲಹೆ ಕೊಟ್ಟರು, ಮುಖ್ಯಮಂತ್ರಿ ತರಬೇಕು, ಗವರ್ನರ್ ತರಬೇಕಂತ. ಅದು ಸನ್ಯಾಸಿಗಳಿರೋದ್ರಿಂದ ಶತಾಯುಷಿಗಳಿಗೆ ನಾ ತರಬೇಕಂತಕ್ಕಂಥ ಅಪ್ಪರು ಸಂಕಲ್ಪ ಮಾಡಿ ತುಮಕೂರು ಸಿದ್ಧಗಂಗೆ ಗುರುಗಳಿಗೆ ಕರೆಸಿ ಇದನ್ನು 2007ರಲ್ಲಿ ಇದನ್ನು ಲೋಕಾರ್ಪಣೆ ಮಾಡಿದ್ರು. ಮತ್ತು 2010ರಲ್ಲಿ ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರ ಒಂದು ಬೆಳ್ಳಿ ಹಬ್ಬ ಅಂದ್ರೆ ಅವರು 25 ವರ್ಷ ಅಪ್ಪುಗಳ ಮಠಕ್ಕೆ ಪೀಠಾಧಿಪತಿಗಳಾಗಿ ಆ ಒಂದು ಇದು ಸಮಿತಿದವರೆಲ್ಲ ಕೂಡಿ ಇದೇ ವೇದಿಕೆ ಮೇಲೆ ಮಾಡಿದ್ರು. ಅವತ್ತೇ ಅಪ್ಪೋರು ಇನ್ನೂ ಇಲ್ಲಿ ಈಗ ಭಾಳ ಜನ ಈ ಒಂದು ಇದ್ರ ಚರ್ಚೆ ನಡೀತಾ ಇದೆ ಈ ವಚನ ವಿಶ್ವವಿದ್ಯಾಲಯದ ಬಗ್ಗೆ. ಅಪ್ಪೋರು 2010ರಲ್ಲೇ ವಚನ ವಿಶ್ವವಿದ್ಯಾಲಯವನ್ನು ಇದೇ ವೇದಿಕೆ ಮೇಲೆ ಜವರೇಗೌಡರು ಅವ್ರಿಗೆ ಕರೆಸಿ ಇಲ್ಕಲ್ಲ ಮಹಾನ್ ತಪ್ಪುಗಳ ಕಡೆಯಿಂದ ಇದನ್ನು ಲೋಕಾರ್ಪಣೆ ಮಾಡಿದ್ದಾರೆ. ನೀವು ಹೋಗುವಾಗ ಇಲ್ಲೇ ಒಂದು ಅದ್ರ ಕಲ್ಲು ಕೂಡ ಇದೆ, ಅದು ಲೋಕಾರ್ಪಣೆ ಮಾಡಿರ್ತಕ್ಕಂಥದ್ದು. ಅಂದ್ರೆ ಮೊನ್ನೆ ಮುಖ್ಯಮಂತ್ರಿಯವರು ಇಲ್ಲಿ ಬಸವ ಕಲ್ಯಾಣ ಅಭಿನಂದನಾ ಸಮಾರಂಭಕ್ಕೆ ಬಂದಾಗ ಅಪ್ಪುಗಳು ಮನವಿ ಮಾಡಿಕೊಂಡಾಗ ಅವ್ರು ಹೇಳಿದ್ರು, ಮುಂದಿನ ವರ್ಷದಲ್ಲಿ ನಾವು ವಚನ ವಿಶ್ವವಿದ್ಯಾಲಯ ಗುರುಗಳ ಆದೇಶ ಆಗ್ಯದ. ಅಂದ್ರೆ ಅಪ್ಪವ್ರು ಏನು ಸಂಕಲ್ಪ ಇತ್ತು ಅದೆಲ್ಲವೂ ಅಪ್ಪವರು ಹಿಡಿದಿದ್ದು. ಬಹುತೇಕ ಬಸವಣ್ಣವ್ರ ಸಂದೇಶ ವಚನದಲ್ಲಿದೆ, ಛಲವಿಲ್ಲದವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಅಂತಕ್ಕಂಥದ್ದು. ಆ ವಚನ ಪೂರ್ತಿ ಪರಮ ಪೂಜ್ಯರಿಗೆ ಸಲ್ತದೆ.
ಯಾಕೆ ಒಂದು ಹಿಡಿದಿದ್ದು ಸಾಂಸ್ಕೃತಿಕ ನಾಯಕ ಇರ್ಬೋದು. ಇದು ವಿಶ್ವವಿದ್ಯಾಲಯ 2010ರಲ್ಲೇ ಬಂದಂಥ ಭಕ್ತಾದಿಗಳು ಅವಾಗ 25 ಸಾವಿರ ರೂಪಾಯಿ ಕೊಟ್ಟಿದ್ದೆ. ಅಲ್ಲಿ ಬಸವ ಕಲ್ಯಾಣದಲ್ಲಿ ಆ ಜಮೀನು ತಗೊಂಡು ವಚನ ವಿಶ್ವವಿದ್ಯಾಲಯ ಮಾಡಬೇಕಂತ 2010ರಲ್ಲೇ ಇದು ಜಾರಿಗೆ ತಂದಿದ್ದಾರೆ. ಆನಂತರ ಪುಟ್ಟಯ್ಯ ಅಂತ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕುಲಪತಿ ಇದ್ದರು, ಅವ್ರಿಗೆ ಕರೆಸಿ ಅಲ್ಲೊಂದು ಚರ್ಚೆ ಕೂಡ ಅನೇಕ ವಿದ್ವಾಂಸರು ಮಾಡಿದ್ರು. ಮತ್ತು ಬೆಂಗಳೂರಲ್ಲಿ ಅಲ್ಲಿ ಇಲ್ಲಿ ವಿದ್ವಾಂಸರ ಜೊತೆ ಅಪ್ಪೂರ್ ವಚನ ವಿಶ್ವವಿದ್ಯಾಲಯ ಬಗ್ಗೆ ಚರ್ಚೆ ಮಾಡಿದಾಗ ಭಾಳ ಒಳ್ಳೆ ಅಭಿಪ್ರಾಯ ಬಂದವ. ಅದ್ರ ಹೇಳ್ತಕ್ಕಂಥ ತಾತ್ಪರ್ಯ ಅಂದ್ರೆ ಈ ವೇದಿಕೆ ಏನೇನು ಕೊಟ್ಟ್ಯದ, ಈ ವೇದಿಕೆದಾಗ ಎಂಥ ಶಕ್ತಿ ಅದ. ಇಲ್ಲಿ ದ್ವೇಷನ ಸಾಗಿಸ್ತಕ್ಕಂಥವ್ರು ಪ್ರೀತಿಯನ್ನು ಕೊಟ್ಟದೇ ಇದು ಚನ್ನಬಸವ ಪಟ್ಟದೇವರು ಈ ಒಂದು ಗದ್ಗೆ ಜಾಗ. ಅದರಲ್ಲಿ 2016ರಲ್ಲಿ ಮತ್ತು ನಮ್ಮ ಪಟ್ಟಾಧಿಕಾರವನ್ನು ಇದೇ ವೇದಿಕೆ ಮೇಲೆ ಆಗಿದೆ. ಒಟ್ಟಾರೆ 24 ವರ್ಷ ನಡೆದು ಬಂದಂಥ ದಾರಿ ತಮಗೊಂದು ಚಿತ್ರಣ ಕೊಡ್ತಾ ಇದ್ದೀನಿ. ಈಗ 2024ರಲ್ಲಿ 25ನೇ ಸಮಾನೋತ್ಸವ ಅಂದರೆ 25 ವರ್ಷದ ಈ ವರ್ಷ ವಿಶೇಷ ಅಂದರೆ ಹೋದ ವರ್ಷ ಬಸವಣ್ಣವ್ರ ಜಯಂತಿ ನಿಮಿತ್ತ ಬಾಲ ಬಸವಣ್ಣಂದು ಒಂದು ಭಾಳ ವಿಶೇಷ ಪುಟಾಣಿ ಮಕ್ಕಳದು ಇಡೀ ರಾಜ್ಯನೇ ನೋಡಂಗ ಅಪ್ಪುಗಳು ಮಾಡಿದ್ರು. ಈ ವರ್ಷ ಅಕ್ಕಮಹಾದೇವಿ ಜಯಂತಿ ನಿಮಿತ್ತ ಈಗಾಗಲೇ ವಚನ ಪಾರಾಯಣ ಪ್ರಾರಂಭ ಆಗಿದೆ. ಮತ್ತು ವಿಶೇಷ ಈ ಸರ್ತಿ ಅಂದರೆ ಬಸವಣ್ಣವರು ಒಂದು ಸರ್ಕಲ್ದಿಂದ ಅಪ್ಪೋರ ಆಶ್ರಮದವರೆಗೆ ಯಾರು ವಚನ ಸಾಹಿತ್ಯ ಸಲಕ್ಕೆ ತ್ಯಾಗ ಬಲಿದಾನ ಮಾಡಿ ವಚನಗಳನ್ನು ರಕ್ಷಣೆ ಮಾಡಲಿಕ್ಕೆ ಅನೇಕ ಶರಣರು ಅದಕ್ಕೆ ತ್ಯಾಗ ಬಲಿದಾನ ಮಾಡಿದವರು ಅವೇ ವಚನಗಳನ್ನು ಬಸವ ಕಲ್ಯಾಣದಲ್ಲಿ ಕೂಡ ವಚನ ಪಾರಾಯಣ ಮಾಡಿ ಉಳುವಿಯಿಂದ ಅಪ್ಪುಗಳು ಅಲ್ಲೇದ ಒಂದು ಪಾದಯಾತ್ರೆ ಮೂಲಕ ಬಸವಾನಂದ ಸ್ವಾಮಿಗಳವರಿಗೆ ಹೇಳಿ ಅವರೆಲ್ಲರೂ ಕೂಡ್ಕೊಂಡು ಬಂದಿದ್ದರು. ಈಗ ಅಪ್ಪುಗಳು ಎಲ್ಲಿ ಹೆಚ್ಚಿನ ಈ ಕಮಲ್ನಗರದಲ್ಲಿ ಜನ್ಮ ತಾಳಿ ಮೂರ್ಗಿ, ಕಾರಮುಂಗಿ, ಮೈನಳ್ಳಿ, ಈ ಸಂಗಮು, ಸಂದಪೂರು ಅಲ್ಲೆಲ್ಲ ಶಾಂತಿವರ್ಧಕ ಶಿಕ್ಷಣ ಪ್ರಾರಂಭ ಆಗಿದೆ. ಅದು ಮೂರ್ಗಿಯಲ್ಲಿ ಅಲ್ಲಿ ಮೊದಲು ಅಪ್ಪಾರಾವ್ ಶೆಟ್ಕಾರ್ ಅಂತ ತಿಳ್ಕೊಂಡು ಅವ್ರಿಗೆ ಅಧ್ಯಕ್ಷ ಮಾಡಿದ್ರು. ಅಂದ್ರೆ ಚನ್ನಬಸವ ಪಟ್ಟದೇವರು ಈ ಪ್ರಚಾರದಿಂದ ಈ ವೇದಿಕೆಯಿಂದ ಎಷ್ಟು ದೂರ ಇದ್ದರು, ಏನು ಮಾಡಿದ್ರು ಮತ್ತೊಬ್ಬರ ಕೈದಾಗ ಅಧಿಕಾರ ಕೊಟ್ಟು ನಾನು ಅದು ನಿಮಿತ್ತಿ ಅನ್ನೋ ರೀತಿಯಲ್ಲಿ ತೋರಿಸ್ಕೊಟ್ರು. ಆ ನಂತರ ಮುಂದೆ ಅದನ್ನು ಬಸವ ಕಲ್ಯಾಣದಲ್ಲಿ ಇರ್ತಕ್ಕಂಥ ಅನುಭವ ಮಂಟಪ ಅಲ್ಲೂ ಕೂಡ ಎಲ್ಲ ಅಪ್ಪೋರು ಮಾಡಿ ಅಲ್ಲಿ BV ಪಟೇಲ್ರಿಗೆ ಅಧ್ಯಕ್ಷ ಮಾಡಿದ್ರು. ಈ ರೀತಿ ಅಪ್ಪೋರು ಭಾಳ ಆ ಒಂದು ಪ್ರಚಾರದಿಂದ ದೂರಿದ್ದರು. ಆ ಪ್ರಚಾರವನ್ನು ಚನ್ನಬಸವ ಪಟ್ಟದೇವ್ರದ್ದು ಏನೇನದ ಅಂತಕ್ಕಂಥದ್ದು ತಂದು ತೋರಿಸಿದ ಕೀರ್ತಿನೇ ಪರಮಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವ್ರಿಗೆ ಸಲ್ತದೆ. ಯಾಕಂದ್ರೆ ಅಪ್ಪೋರು ಅವ್ರದ್ದೊಂದು ಭಾವಚಿತ್ರ ಕೂಡ ಇರಲಿಲ್ಲ, ಚನ್ನಬಸವ ಪಟ್ಟದೇವ್ರದ್ದು ಒಂದು ಭಾವಚಿತ್ರನೂ ಕೂಡ ಇರಲಿಲ್ಲ. ಅಪ್ಪೋರು ಕಾಲೇಜ್ ವಿದ್ಯಾರ್ಥಿ ಇದ್ದಾಗ ಒಂದು ಶರಣ ಬಳಗ ಕಟ್ಟಿಕೊಂಡು ಮೊಟ್ಟ ಮೊದಲು ಆಗ ಭಾವಚಿತ್ರವನ್ನು ತಂದವರೇ ಪರಮ ಪೂಜ್ಯರು. ಹೀಗಾಗಿ ಅಪ್ಪೋರು ಗುರು ಶಿಷ್ಯರ ಸಂಬಂಧಗಳು ಹೆಂಗೆ ಇರ್ತಾವ ಅಂತಕ್ಕಂಥದ್ದು ಈ ನಾಡಿಗೆ ತೋರಿಸ್ಕೊಟ್ಟವ್ರು ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು. ಈ ವರ್ಷ ಇದು ಏನು ವಚನ ಪಾರಾಯಣ, ಈ ವಚನ ಜಾತ್ರೆದಾಗ ವಚನ ಪಾರಾಯಣ ನಡಿಬೇಕಂತಕ್ಕಂಥದ್ದು ಸಂಕಲ್ಪವನ್ನು ಅಪ್ಪರು ಸುಮಾರು ವರ್ಷದಿಂದ ಇತ್ತು. ಇಲ್ಲೆಲ್ಲ ಸಮಿತಿದವರು ಭಕ್ತರು ಎಲ್ಲ ಕೂಡ್ಕೊಂಡು ಮಾಡ್ತಾ ಇದ್ದಾರೆ. ಈಗ ವಿಶೇಷ ಅಂದರೆ 25 ಊರದಿಂದ ಅವರು ಎಲ್ಲೆಲ್ಲಿ ಹೆಚ್ಚು ಸೇವೆ ಸಲ್ಲಿಸ್ಯಾರ ಆ ಊರದಿಂದ ಎಲ್ಲ ಜ್ಯೋತಿಗಳು ಸರಿಯಾಗಿ 22ನೇ ತಾರೀಕು ಅಂದರೆ ಇದು ಮೊಟ್ಟ ಮೊದಲು ಇಲ್ಲಿ 19ನೇ ತಾರೀಕಿನಿಂದ ಆರಂಭ ಆಗ್ತದೆ. 19ನೇ ತಾರೀಕು 5 ದಿನ ವಿಶೇಷ ಕಾರ್ಯಕ್ರಮಗಳು. ಇದು ಅಕ್ಕ ಮಹಾದೇವಿ ತಾಯಿಯವರ ಜಯಂತಿ ಇರೋದ್ರಿಂದ ಅಕ್ಕನ ಒಂದು ವಚನೇತರ ಸಾಹಿತ್ಯ ಅಂತ ಆ ವಿಷಯದ ಮೇಲೆ ಬೆಳಕನ್ನು ಚೆಲ್ತಾರೆ. ನಮ್ಮ ಅನುಭಾವಿಗಳಾಗಿರ್ತಕ್ಕಂಥ ಹಿರಿಯ ಸಾಹಿತಿ ಡಾಕ್ಟರ್ ಕಲ್ಯಾಣರಾವ್ ಪಾಟೀಲ್ರು ಇದ್ರ ಉದ್ಘಾಟನೆಯನ್ನು ಹಿರಿಯ ಸಾಹಿತಿಗಳು, ಚಿಂತಕರು, ಈ ನಾಡಿನಲ್ಲೇ ಅತ್ಯಂತ ಸರಳ ಸಾತ್ವಿಕ ವ್ಯಕ್ತಿತ್ವ ಉಳ್ಳವರು ಡಾಕ್ಟರ್ ನಾಡೋಜ ಗುರು ಚನ್ನಬಸವಪ್ಪ ಅವ್ರ ಕಡೆಯಿಂದ ಉದ್ಘಾಟನೆ ಆಗ್ತದೆ. ವೇದಿಕೆ ಮೇಲೆ ಎಲ್ಲ ಅತಿಥಿ ಗಣ್ಯರು ಆಮಂತ್ರಣವನ್ನು ತಮಗೆ ಕೊಟ್ಟಿದ್ದೀವಿ. ಆನಂತರ 19ನೇ ತಾರೀಕಿಗೆ ಈ ವಿಷಯದ ಮೇಲೆ ಬೆಳಕು ಚೆಲ್ತಾರೆ. 25ರಾಗ ವಿಶೇಷ ಸನ್ಮಾನ ಕೂಡ ನಡೀತವೆ, ಸಂಗೀತ ನಡೀತದೆ ಮತ್ತು ಪ್ರವಚನ ಕೂಡ ನಡೀತದೆ. 20ನೇ ತಾರೀಕು ಅಕ್ಕನ ಯೋಗಾಂಗ ತ್ರಿವಿಧಿ ಈ ವಿಷಯದ ಮೇಲೆ ಅನುಭವ ನುಡಿಯನ್ನು ನಮ್ಮ ಬೆಲ್ದಾಳ ಶರಣರು ಅಪ್ಪೋರ ಗರಡಿಯಲ್ಲೇ ಚನ್ನಬಸವ ಪಟ್ಟದೇವ್ರ ಗರಡಿಯಲ್ಲಿ ಬೆಳೆದು ಅವರಿಗೊಂದು ಸಾಮಾಜಿಕವಾಗಿ ನ್ಯಾಯ ಅಪ್ಪೋರು ಕೊಟ್ಟಿದ್ದಾರೆ. ಅಂಥವ್ರ ಕಡೆಯಿಂದ ಯೋಗಾಂಗ ತ್ರಿವಿಧಿ ಅಕ್ಕನ
ಯೋಗಾಂಗ ತ್ರಿವಿಧ ಬಗ್ಗೆ ಬೆಳಕು ಚೆಲ್ತಾರೆ. ಇಲ್ಲೆಲ್ಲ ಅತಿಥಿ ಗಣ್ಯರು ಮತ್ತು ಸನ್ಮಾನ ಸಮಾರಂಭಗಳೆಲ್ಲ ಸಂಗೀತ ಎಲ್ಲ ನಡೀತದೆ. ಆನಂತರ 21ನೇ ತಾರೀಕು ಅಕ್ಕನ ವಚನಗಳಲ್ಲಿ ಬಸವ ದರ್ಶನ್ ಅಂತಕ್ಕಂಥ ವಿಷಯದ ಮೇಲೆ ಕಲಬುರಗಿಯ ತಾಯಿ ಡಾಕ್ಟರ್ ನೀಲಾಂಬಿಕಾ ಪೊಲೀಸ್ ಪಾಟೀಲ್ ಆ ತಾಯಿಯವರು ಬೆಳಕು ಚೆಲ್ತಾರೆ. ಈ ವೇದಿಕೆ ಮೇಲೆ ಅನೇಕ ಪೂಜ್ಯರು, ಅತಿಥಿ ಗಣ್ಯರು, ಸನ್ಮಾನ ಸಮಾರಂಭಗಳೆಲ್ಲ ನಡೀತವೆ. ಮತ್ತು ಇದು 21ಕ್ಕೆ ಇಲ್ಲೇ ವಚನ ಪಾರಾಯಣವನ್ನು 21 ತನಕ ನಡೆದು 22ನೇ ತಾರೀಕು ಮತ್ತೆ ಸಮಯ ಬದಲಾವಣೆ ಅಷ್ಟೇ. ಬೆಳಗ್ಗೆ 10 ಗಂಟೆಗೆ ಸಾಮೂಹಿಕ ವಚನ ಪಾರಾಯಣ ಇಲ್ಲಿ ನಡೀತದೆ. 23 ಕೂಡ ಸಾಮೂಹಿಕ ವಚನ ಪಾರಾಯಣ ಸಾಯಂಕಾಲ ನಡೀತದೆ. 22ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಎಲ್ಲಿ ಡಾಕ್ಟರ್ ಚನ್ನಬಸವ ಪಟ್ಟದೇವ್ರು ಜನ್ಮ ತಾಳಿದ್ರು, ಅವ್ರು ಈ ವಿದ್ಯೆ ಎಲ್ಲಿ ಕಲ್ತಾರೋ ಆ ಊರುಗಳಿಂದ ಎಲ್ಲ ಎಲ್ಲಿ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಸ್ಥಾಪನೆ ಆಗಿತ್ತು ಆ ಊರಿನಿಂದ ಎಲ್ಲ ಜ್ಯೋತಿಯನ್ನು ತೆಗೆದುಕೊಂಡು ಎಲ್ಲ ಭಕ್ತರು ಸೇರಿಕೊಂಡು ಸರಿಯಾಗಿ 9 ಗಂಟೆಗೆ ಬಸವೇಶ್ವರ ಸರ್ಕಲ್ದಲ್ಲಿ ಬರ್ತಾರೆ. ನಮ್ಮ ಪಾಲ್ಕಿಯ ಎಲ್ಲ ಭಕ್ತಾದಿಗಳು ಸೇರಿ ಏನಿಲ್ಲಿ ವಚನ ಪಾರಾಯಣ ಮಾಡಿದ್ದಾರೆ. ತಾವಿವತ್ತು ನೋಡಿರ್ಬೋದು 1,500 ಜನಸಂಖ್ಯೆ ಇತ್ತು. ಆ ಒಂದು ವಚನ ಪಾರಾಯಣ ಮಾಡಿರ್ತಕ್ಕಂಥ ಎಲ್ಲ ಮಹನೀಯರು ಅವರೆಲ್ಲ ಕೂಡ್ಕೊಂಡು ತಲೆ ಮೇಲೆ ನಮ್ಮ ಲಿಂಗಾಯತ ಧರ್ಮದ ಗ್ರಂಥ ವಚನ ಸಾಹಿತ್ಯ ಬಸವಣ್ಣವ್ರು ಕೊಟ್ಟಂಥ ವಚನ ಮೊದಲನೇ ವಚನಗಳು ಹೋಗು ಹಳಕಟ್ಟಿಯವರು ಅದನ್ನು ಸಂಪಾದನೆ ಮಾಡಿದ್ದಾರೆ. ಅದೇ ವಚನ ಗ್ರಂಥವನ್ನು ತಲೆ ಮೇಲೆ ಇಟ್ಕೊಂಡು ಬಸವೇಶ್ವರ ಸರ್ಕಲ್ದಿಂದ ಇಲ್ಲಿ ಆಶ್ರಮ ಬಂದು ಆಶ್ರಮದಲ್ಲಿ ಶಟಸ್ಥಲ ಧ್ವಜಾರೋಹಣ ಆಗ್ತದೆ 10 ಗಂಟೆಗೆ. ಆನಂತರ ವೇದಿಕೆ ಮೇಲೆ ವಚನ ಪಾರಾಯಣ ಸಾಮೂಹಿಕವಾಗಿ ನಡೀತದೆ. ಅದು ಮುಗಿದ ಮೇಲೆ ಉದ್ಘಾಟನಾ ಸಮಾರಂಭ. ಈ ಅಕ್ಕಮಹಾದೇವಿ ಜಯಂತಿ ಇರೋದ್ರಿಂದ ವಿಜಯಪುರ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರ್ತಕ್ಕಂಥ ತುಳಸಿ ಮಾಲಾ ಅವರು ಮಾನ್ಯ ಕುಲಪತಿಗಳು ಅವ್ರ ಕಡೆಯಿಂದ ಇದು ಉದ್ಘಾಟನೆ ಆಗ್ತದೆ. ವಿಶೇಷ ಅನುಭವವನ್ನು ಸಾಹಿತಿಗಳು, ಚಿಂತಕರಾಗಿರ್ತಕ್ಕಂಥ ಪ್ರಗತಿಪರ ಚಿಂತಕರಾಗಿರ್ತಕ್ಕಂಥ SG ಸಿದ್ದರಾಮಯ್ಯನವರು ಅನುಭವವನ್ನು ನೀಡ್ತಾರೆ. ಇಲ್ಲಿ ವಿಶೇಷ ಎಲ್ಲ ಸಾಧನೆ ಮಾಡಿರ್ತಕ್ಕಂಥ ಪತ್ರಿಕಾ ಮಾಧ್ಯಮದಲ್ಲಿ ಅನೇಕ ಮಹನೀಯರನ್ನು ಇಲ್ಲಿ ಸನ್ಮಾನ ನಡೀತದೆ 22ನೇ ತಾರೀಕು ಬೆಳಗ್ಗೆ. ಆನಂತರ ಸಾಯಂಕಾಲ 4 ಗಂಟೆಗೆ ಇಲ್ಲಿ ನಾಡಿನ ಅನೇಕ ಪೂಜ್ಯರು ಇಲ್ಲಿ 22 ಬೆಳಗ್ಗೆ 22 ಸಾಯಂಕಾಲ ನಾಡಿನ ಪೂಜ್ಯರೆಲ್ಲ ಇರ್ತಾರೆ. ಇಲ್ಲಿ 22ನೇ ತಾರೀಕು ಸಾಯಂಕಾಲ ನಮ್ಮ ಕಲಬುರಗಿಯ ಹೈಕೋರ್ಟ್ನ ನ್ಯಾಯಾಧೀಶರಾಗಿರ್ತಕ್ಕಂಥ ಸುಮಲತಾ ಅವ್ರ ಕಡೆಯಿಂದ ಪ್ರಶಸ್ತಿ ಪ್ರದಾನ ಆಗ್ತದೆ. ಇಲ್ಲಿ ಪ್ರತಿ ವರ್ಷ ಒಂದೊಂದು ವಿಶೇಷ ಏನು ವಚನ ಸಾಹಿತ್ಯಗಳನ್ನ ಮೊದಲು ವಚನಗಳನ್ನು ಹಾಡಿರ್ತಕ್ಕಂಥ ಡಾಕ್ಟರ್ ಸಿದ್ದರಾಮ್ ಜಂಬುಲ್ದಿನಿ ಹೆಸರ ಮೇಲೆ ಪ್ರತಿ ವರ್ಷ ಅಪ್ಪಗಳು ಪ್ರಶಸ್ತಿ ಪ್ರದಾನ ಮಾಡ್ಕೋತ ಬಂದಿದ್ದಾರೆ. ಈ ವರ್ಷ ನಮ್ಮ ಕಲಬುರಗಿಯ 2 ಕಣ್ಣಿಲ್ಲ ಅಂತ ಕುಕ್ನೂರು ಡಾಕ್ಟರ್ ಸಿದ್ದರಾಮಪ್ಪ ಪೊಲೀಸ್ ಪಾಟೀಲ್ರಿಗೆ ಈ ವರ್ಷದ ಪ್ರಶಸ್ತಿ ಪ್ರದಾನ ಇಲ್ಲಿ ನಡೀತದೆ. ಆನಂತರ ಚನ್ನಬಸವ ಪಟ್ಟದೇವ್ರ ಸಾಹಿತ್ಯ ಕ್ಷೇತ್ರದಲ್ಲಿ ಪ್ರತಿ ವರ್ಷ ನೀಡ್ತೀವಿ. ಈ ಸರ್ತಿ ನಮ್ಮ ಭಾತಮರದ ಸಾಹಿತಿಗಳು, ಶಿಕ್ಷಕರು ಆಗಿರ್ತಕ್ಕಂಥ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಿನ ಪುಸ್ತಕ ಪ್ರಕಟ ಮಾಡಿರ್ತಕ್ಕಂಥ ನಮ್ಮ ಶಾಂತಿ ಕಿರಣವನ್ನು ಅವರೇ ಅದರದ್ದು ಸಂಪಾದಕರಿದ್ದಾರೆ ಡಾಕ್ಟರ್ ರಘುಶಂಕರ್ ಭಾತಂಬ್ರ ಅವರಿಗೆ ಈ ಒಂದು 2024ನೇ ಸಾಲಿನ ಡಾಕ್ಟರ್ ಚನ್ನಬಸವ ಪಟ್ಟದೇವ್ರ ಸಾಹಿತ್ಯ ಪ್ರಶಸ್ತಿ. ಅದೇ ರೀತಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲೇ ಒಳ್ಳೆ ಆರ್ಟಿಸ್ಟ್ ಅಂದರೆ ಖಂಡೇರಾವ್ ಸರ್ ಅವರಿಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಡಾಕ್ಟರೇಟು, ಹಂಪಿ ವಿಶ್ವವಿದ್ಯಾಲಯ ನಾಡೋಜ. ಇವತ್ತು ಬಸವಣ್ಣವ್ರದ್ದು ಏನು ಅನುಭವ ಮಂಟಪದೇನು ಆ ಒಂದು 12ನೇ ಶತಮಾನದಿತ್ತು ಅದನ್ನು ಚಿತ್ರ ಬಿಡಿಸಿದವರೇ ನಮ್ಮ ಖಂಡೇರಾವ್ ಸರ್ ಅವರು. ದೆಹಲಿ ಪಾರ್ಲಿಮೆಂಟ್ದಲ್ಲಿ ಕೂಡ ಅವರು ಚಿತ್ರ ಬಿಡಿಸಿದ್ದೆ, ಅಲ್ಲಿ ಆ ಚಿತ್ರ ಇದೆ. ಅಂಥವ್ರ ಹೆಸರ ಮೇಲೆ ಅಂದ್ರೆ ಶರಣ ಸಾಹಿತ್ಯ ಮೇಲೆ, ವಚನ ಸಾಹಿತ್ಯ ಮೇಲೆ ಸಾಧನೆ ಮಾಡಿದವರಿಗೆ ಅವ್ರ ಹೆಸರ ಮ್ಯಾಗ ಬಹುತೇಕ ಭಾಳ ಜನ ಈ ಮಹಾತ್ಮರ ಹೆಸರ ಮೇಲೆ, ಸಾಹಿತಿಗಳ ಹೆಸರ ಮ್ಯಾಗೆ, ಅನೇಕ ವಿದ್ವಾಂಸರ ಹೆಸರ ಮ್ಯಾಗ ಪ್ರಶಸ್ತಿ ಕೂಡ ನಾವು ಕೇಳಿದ್ದೀವಿ, ನೋಡಿದ್ದೀವಿ. ಒಬ್ಬರು ಸನ್ಯಾಸಿಗಳಾಗಿ ಒಬ್ಬರು ಆರ್ಟಿಸ್ಟ್ ಅಂದ್ರೆ ಮಠದ ಭಕ್ತರ ಹೆಸರ ಮ್ಯಾಗ ಕೊಡ್ತಕ್ಕಂಥದ್ದು ಬಹುತೇಕ ನನ್ನ ದೃಷ್ಟಿಯಲ್ಲಿ ನಾನು ನೋಡಿದ್ದು ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಖಂಡೇರಾವ್ ಹೆಸರ ಮ್ಯಾಗ ಕೊಡ್ತಕ್ಕಂಥದ್ದು ಇದು ಭಾಳ
ವೈಶಿಷ್ಟ್ಯ. ಯಾಕಂದ್ರೆ ಎಲ್ಲರೂ ಗುರುವಿನ ಬಗ್ಗೆ ಮಾಡ್ತಾರೆ, ಶಿಷ್ಯರ ಬಗ್ಗೆ ಮಾಡೋದು ಅಪ್ಪೋರಲ್ಲಿ ನಾವು ನೋಡಿದ್ದೀವಿ. ಅಂತ ಒಂದು ಡಾಕ್ಟರ್ ಖಂಡೇರಾವ್ ಹೆಸರ ಮೇಲೆ ಅದನ್ನು ನಾಡೋಜ ಡಾಕ್ಟರ್ JS ಖಂಡೇರಾವ್ ಹೆಸರ ಮೇಲೆ ಪ್ರತಿ ವರ್ಷ ಪ್ರಶಸ್ತಿಯನ್ನು ಕೊಡ್ತೀವಿ. ಈ ಸರ್ತಿ ಡಾಕ್ಟರ್ ಮಲ್ಲಿಕಾರ್ಜುನ್ ಬಾಗೋಡಿ ಅಂತ ತಿಳ್ಕೊಂಡು ಇವರು ಭಾಳ ಅವ್ರ ಶಿಷ್ಯರೇ, ಅವ್ರ ಕೈಯಲ್ಲಿ ಕಲ್ತು ಇವತ್ತು ನಾಡು ರಾಷ್ಟ್ರದಲ್ಲೇ ಒಳ್ಳೆ ಚಿತ್ರಕಲೆ ಅವರಿದ್ದಾರೆ. ಅಂಥವ್ರಿಗೆ ಈ ಸರ್ತಿ ಅವ್ರಿಗೆ ಪ್ರಶಸ್ತಿ ಪ್ರದಾನ ಆಗ್ತದೆ. ಚನ್ನಬಸವ ಪಟ್ಟದೇವ್ರ ಹೆಸರ ಮೇಲೆ ಯುವಕರ ಮೇಲೆ ಒಂದು ಪ್ರಶಸ್ತಿಯನ್ನು ನೀಡ್ಕೋತ ಬಂದಿದ್ದೀವಿ. ಆರಂಭದಿಂದ ನಮ್ಮ ಶಿಷ್ಯಧರ ಕೋಸಂಬಿ ಅವ್ರಿಗೆ ಹಿಡ್ಕೊಂಡು ಕೊಡ್ಕೋತ ಬಂದೀವಿ. ಈ ವರ್ಷ ನಮ್ಮ ಅವರ ಕಮಲ್ನಗರ ತಾಲೂಕಿನ ಮುದೋಳ ಗ್ರಾಮದ ಗುಂಡಪ್ಪ ಬೆಲ್ಲೆ ಅಂತ ತಿಳ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ದೊಡ್ಡ ಸೇವೆ ಇದೆ. ಮತ್ತು ಇವರಿಬ್ಬರು ಸತಿಪತಿಗಳು, ಇವ್ರು ಇರೋದು ಹೊಸಪೇಟದಲ್ಲಿ, ಗ್ರಾಮ ಪಂಚಾಯತ್ ಅಧ್ಯಕ್ಷ ಅವ್ರ ಮನೆಯವರು ಇದ್ದಾರೆ. ಆದರೆ ಇವರು ಗುಂಡಪ್ಪ ಬೆಲ್ಲೆ ಅವರು ಯುವಕರಲ್ಲಿ ಒಬ್ಬರು ಆದರ್ಶ ಇದ್ದಾರೆ. ಅಂಥವರಿಗೆ ಈ ವರ್ಷನ ಚನ್ನಬಸವ ಪಟ್ಟದೇವಿ ಯುವ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗ್ತದೆ. ಈ ಧಾರ್ಮಿಕ ಸೇವಾದಲ್ಲಿ ಬುದ್ಧ, ಬಸವಣ್ಣ, ಅಂಬೇಡ್ಕರ್ ವಿಚಾರಧಾರೆ ಇಟ್ಕೊಂಡು ಸೇವೆ ಸಲ್ಲಿಸ್ತಕ್ಕಂಥ ಮಿಲಿಂದ್ ಗುರ್ಜಿಯವರಿಗೆ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಧಾರ್ಮಿಕ ಸೇವಾ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾರೆ. ಅದೇ ರೀತಿ ಡಾಕ್ಟರ್ GB ವಿಸಾಜಿಯವರ ಹೆಸರ ಮೇಲೆ ಪ್ರತಿ ವರ್ಷ ಬಹುತೇಕ ವಿಸಾಜಿಯವ್ರದ್ದು ದೊಡ್ಡ ಸೇವೆ ಇದೆ. ಮಠದ ಇದರಲ್ಲಿ ಅವರು ಸಾಹಿತ್ಯಿಕವಾಗಿ ಮೊಟ್ಟ ಮೊದಲು ಪ್ರಜಾವಾಣಿ ಭಾಲ್ಕಿಯ ವರದಿಗಾರರು. ಅವರು ಅಪ್ಪೋರು ಶಿವಾನುಭವ ಗೋಷ್ಠಿಗಳೆಲ್ಲ ಅವರೇ ನಡೆಸ್ತಿದ್ರು. ಮತ್ತು ಶ್ರಾವಣ ಮಾಸದಲ್ಲಂತೂ ಅಪ್ಪೋರಿಗೆ ಯಾವ ವಿಷಯ ಕೊಡ್ತಿದ್ರು ಆ ವಿಷಯದ ಮೇಲೆ ಅಪ್ಪೋರು ಪ್ರವಚನ ಮಾಡ್ತಿದ್ರು. ಇವತ್ತು ಅವ್ರ ಧ್ವನಿಪೆಟ್ಟಿಗೆ ಅವರಿಗೆ ಆರೋಗ್ಯ ತೊಂದರೆ ಇದ್ದರೂ ಕೂಡ ಅವ್ರ ಹೆಸರ ಮೇಲೆ ಅಪ್ಪೋರು ವಿಸಾಜಿಯವ್ರ ಹೆಸರ ಮೇಲೆ ಪ್ರಶಸ್ತಿ ಪ್ರದಾನವನ್ನು ಡಾಕ್ಟರ್ ಮೀರಾಬಾಯಿ ದೇವೇಂದ್ರ ಸ್ವಂತ ಈ ತಾಯಿಯವರಿಗೆ ಕೊಡ್ತಾರೆ. ರಾತ್ರಿ ಅಲ್ಲಿ ನಮ್ಮ ಅನುಭವ ಮಂಟಪ ಸಂಸ್ಕೃತಿ ವಿದ್ಯಾಲಯ ಬೀದರ್ನ ಮಕ್ಕಳು ಅವ್ರದಿಂದೇ ಒಂದು ಎಳೆ ಹೊಟ್ಟೆ ಅಂತ ತಿಳ್ಕೊಂಡು ಶರಣರ ಕುರಿತು ನಾಟಕ ಇದೆ. ಅದು ಸಂಗ್ರಾಮ್ ಇಂಗಳೆ ಅಂತಿ ಅವರೇ ರಚನೆ ಮಾಡಿದ್ದಾರೆ, ಅವರೇ ನಿರ್ದೇಶನ ಮಾಡಿದ್ದಾರೆ. ಆ ಒಂದು ವೇದಿಕೆ ಮೇಲೆ ಈ ನಾಟಕವನ್ನು ಅನುಭವ ಮಂಟಪ ಸಂಸ್ಕೃತಿ ವಿದ್ಯಾಲಯ ಮಕ್ಕಳು ಅಲ್ಲಿ ನೀಡ್ತಾರೆ. ಅದರ ರೀತಿ ಮತ್ತೆ ಅನೇಕ ಗ್ರಂಥಗಳನ್ನು ಲೋಕಾರ್ಪಣೆ ಆಗ್ತವೆ. ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತ ಬಹುತೇಕ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತ ಘೋಷಣೆ ಆಗಿದ ಮೇಲೆ ಮೊಟ್ಟ ಮೊದಲನೇ ಕೃತಿಯನ್ನು ನಮ್ಮ ಆಶ್ರಮದಲ್ಲಿ ಅದು SG ಸಿದ್ದರಾಮಯ್ಯನವರೇ ರಚನೆ ಮಾಡಿದ್ದಾರೆ, ಅವರೇ ಬರೆದಿದ್ದಾರೆ. ಅದು ಪುಸ್ತಕ ಇಲ್ಲೇ ಲೋಕಾರ್ಪಣೆ ಆಗ್ತದೆ. ಹಳಕಟ್ಟಿಯವರು ಸಂಪಾದನೆ ಮಾಡಿರ್ತಕ್ಕಂಥ ಬಸವಣ್ಣವ್ರ ವಚನ ಈಗಾಗಲೇ ನಾವೆಲ್ಲ ಪಾರಾಯಣ ಮಾಡ್ತಾ ಇದ್ದೀವಿ. ಅದು 5ನೇ ಮುದ್ರಣ, ಅದನ್ನು ಕೂಡ ಇಲ್ಲೇ ಲೋಕಾರ್ಪಣೆ ಆಗ್ತದೆ. ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ರಚನೆ ಮಾಡಿರ್ತಕ್ಕಂಥ ವಚನ ಸಂಜೀವಿನಿ ಅಂತಕ್ಕಂಥ ಕೃತಿ ಕೂಡ 2ನೇ ಮುದ್ರಣ ಇಲ್ಲೇ ಲೋಕಾರ್ಪಣೆ ಆಗ್ತದೆ. ಮತ್ತು ವಿಶೇಷವಾಗಿ ರಾಯಚೂರದಿಂದ ವಚನ ನೃತ್ಯನ ಬಹಳ ಚೆನ್ನಾಗಿ ಮಾಡ್ತಾರೆ. ಅವರು ಬಸವರಾಜ್ ಅಂತ ತಿಳ್ಕೊಂಡು ರಾಯಚೂರದವರು 22ನೇ ತಾರೀಕಿಗೆ ಒಳ್ಳೆ ನೃತ್ಯವನ್ನು ಮಾಡ್ತಾರೆ. ನಮ್ಮ ಕಾಲೇಜು ಚನ್ನಬಸವೇಶ್ವರ ಗುರುಕುಲದಿಂದ ಕೂಡ ವಚನ ನೃತ್ಯಗಳು ನಡೀತವೆ. 23ನೇ ತಾರೀಕಿಗೆ ಹೋದ ವರ್ಷ ನಮ್ಮ ಗುರುಗಳು ಸಮನೋತ್ಸವದ ದಿನ ಮರುದಿನ ಬಸವಣ್ಣವ್ರ ಜಯಂತಿ ಬಂದಿತ್ತು. ಈ ವರ್ಷ ನಮ್ಮೆಲ್ಲರ ಅಹೋಭಾಗ್ಯ ಇದೆ. ಈ ಸರ್ತಿ ಅಕ್ಕ ಮಹಾದೇವಿ ತಾಯಿಯವರು ಜಯಂತಿ 23ನೇ ತಾರೀಕಿಗೆ ಬಂದಿದೆ. ನಮ್ಮೆಲ್ಲ ಅಪ್ಪೋರ ಸಂಕಲ್ಪ ಇಲ್ಲೆಲ್ಲ ಅಕ್ಕನ ಬಳಗದ ಸೇವಾ ಹೆಂಗದಂದ್ರೆ ಅಕ್ಕನ ಮೂರ್ತಿ ಕುಂತ ಮ್ಯಾಗ ಬಹುತೇಕ ಇದೇ ಮೊದಲನೇ ಜಯಂತಿ ಇರ್ಬೋದು. ಅದು ಎಲ್ಲ ಯಾವ ರೀತಿ ಕೂಡಿ ಬಂದವ. 23ನೇ ತಾರೀಕಿಗೆ ಸುಪ್ರಭಾತ ಸಮಯದಲ್ಲಿ ಬಸವ ಪ್ರವತ್ ಫೇರಿ ಅಂತ ತಿಳ್ಕೊಂಡು 6 ಗಂಟೆ 6:30ಕ್ಕೆ ಭಾಲ್ಕಿ ಮಠದಿಂದ ಚನ್ನಬಸವ ಆಶ್ರಮದವರೆಗೆ ವಚನಗಳು ಹೇಳ್ಕೋತ ಸಾಲಾಗಿ ಶಿಸ್ತಾಗಿ ಎಲ್ಲ ತಾಯಿಯಂದಿರು ಸೇರಿಕೊಂಡು ಅಣ್ಣನ ಬಳಗದವ್ರು ಸೇರಿಕೊಂಡು ಅಕ್ಕನ ಬಳಗ ಅಣ್ಣನ ಬಳಗ ಇಡೀ ಭಾಲ್ಕಿ ಎಲ್ಲರೂ ಸೇರ್ಕೊಂಡು ನಾವು ಆಶ್ರಮ ಬರ್ತೀವಿ. ಆಶ್ರಮದಲ್ಲಿ ಇಲ್ಲಿ ಅಕ್ಕ ಮಹಾದೇವಿ ಮೂರ್ತಿ ಪೂಜೆ ನಡೀತದೆ. ಅದು ಮುಗಿದ ಮೇಲೆ ಇದು ಬಿಸಿಲು ಭಾಳ ಇರೋದ್ರಿಂದ ಸಾಯಂಕಾಲ ಇದು ಅಕ್ಕ ಮಹಾದೇವಿ ಜಯಂತಿ ವೇದಿಕೆಯನ್ನು ಅನೇಕ ಅತಿಥಿ ಗಣ್ಯರಿದ್ದಾರೆ. ಈ ಒಂದು ಅಕ್ಕ ಮಹಾದೇವಿ ಜಯಂತಿಯನ್ನು ಉದ್ಘಾಟನೆಯನ್ನು ತಾಯಿಯವರಾಗಿರ್ತಕ್ಕಂಥ ಡಾಕ್ಟರ್ ಗೀತಾ ಈಶ್ವರ್ ಖಂಡ್ರೆ ಅವ್ರ ಕಡೆಯಿಂದ ಅದು ಉದ್ಘಾಟನೆ ಆಗ್ತದೆ. ಇಲ್ಲಿ ವಿಶೇಷ ಅನುಭವ ನುಡಿಯನ್ನು ನಮ್ಮ ಭಾಗದ ಅತ್ಯಂತ ಖ್ಯಾತ ಸಾಹಿತಿಗಳು, ನಾಡಿನ ಸರ್ಕಾರದಿಂದ
ಅಕ್ಕ ಮಹಾದೇವಿ ತಾಯಿಯವರ ಮೇಲೆ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಡಾಕ್ಟರ್ ಜಯಶ್ರೀ ಡಾಕ್ಟರ್ ವೀರಣ್ಣ ದಂಡೆ ಅವರು ಅಕ್ಕನ ಬಗ್ಗೆ ಬೆಳಕನ್ನು ಚೆಲ್ತಾರೆ. ಒಟ್ಟಾರೆ ಇದು 19ನೇ ತಾರೀಕಿಗೆ ಆರಂಭ ಆಗಿ 23ನೇ ತಾರೀಕಿನ ತನಕ ಈ ಕಾರ್ಯಕ್ರಮಕ್ಕೆಲ್ಲ ಹೀಗೆ ಸಾಗಿ ಬರ್ತವೆ. ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ನಾ ಮನವಿ ಮಾಡ್ಕೋತಾ ಇದ್ದೀನಿ, ಎಲ್ಲರಿಗೂ ವಿನಂತಿ ಮಾಡ್ಕೋತಾ ಇದ್ದೀನಿ, ಹೆಚ್ಚಿನ ಸಂಖ್ಯೆ ಬಂದು ಈ ಕಾರ್ಯಕ್ರಮದ ಸದುಪಯೋಗ ಪಡ್ಕೊಂಡು ನಮ್ಮ ಮುಂದಿನ ಯುವ ಜನಾಂಗ ಅವರಿಗೆಲ್ಲ ಸನ್ಮಾರ್ಗ ತೋರಿಸ್ತಕ್ಕಂಥದ್ದೇ ಈ ವಚನ ಜಾತ್ರೆ ಇದೆ. ಈ ಕಾರ್ಯಕ್ರಮ ಹೆಚ್ಚಿನ ಸಂಖ್ಯೆ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕು. ಮತ್ತು ಇಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಬೆಳಗ್ಗೆ ಇಲ್ಲಿ ವಚನ ಪಾರಾಯಣ ಗಣತಿ ಪ್ರಸಾದ ಮತ್ತು 19ನೇ ತಾರೀಕು ವೇದಿಕೆ ಕಾರ್ಯಕ್ರಮ ಮುಗಿದ ತಕ್ಷಣ 5 ದಿನ ಅನ್ನದಾಸೋಹ ನಡೀತದೆ. 19ನೇ ತಾರೀಕು ಹಿಡ್ಕೊಂಡು 23 ತಾರೀಕಿನ ತನಕ. ಮತ್ತು ವಚನ ಪಾರಾಯಣ ಅಂತೂ ದಿನಾ ಪ್ರಸಾದ ಇಲ್ಲಿ ಇದೆ. ಅದು 19ನೇ ತಾರೀಕು ಹಿಡ್ಕೊಂಡು 23ರವರೆಗೆ ದಿನ ಪ್ರಸಾದ ಇರ್ತದೆ. ಗುರುಗಳ ಗದ್ಗೆ ದರ್ಶನ, ಇಲ್ಲಿ ಪ್ರಸಾದ, ಇಲ್ಲಿ ಜ್ಞಾನ, ಇದನ್ನೆಲ್ಲ ತೆಗೆದುಕೊಂಡು ಎಲ್ಲರ ಬದುಕು ಹಸನ ಆಗ್ಬೇಕನ್ನೋದೇ ಅವುಗಳ ಕಳಕಳಿ ಇದೆ. ಅದರದ್ದೆಲ್ಲ ಭಕ್ತಾದಿಗಳು ಸದುಪಯೋಗ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನು ತಿಳಿಸಿ, ಮತ್ತು ಇಲ್ಲಿ ನಡೀತಕ್ಕಂಥ ಎಲ್ಲ ಕಾರ್ಯಕ್ರಮಗಳಿಗೆ ಒಂದು ಬೆನ್ನಿಂದ ಬೆಳಕಂದರೆ ನಮ್ಮ ಮಾಧ್ಯಮ ಬಾಲ್ಕಿದವರು ತಮ್ಮೆಲ್ಲರಿಗೂ ಸಲ್ತದೆ. ತಾವು ಪ್ರಚಾರ ಪ್ರಸಾರ ಕೊಟ್ಟಿನ ಸಲುವಾಗಿ ಹೆಚ್ಚಿನ ಸಂಖ್ಯೆ ಇಲ್ಲಿ ಸಾಕ್ಷಿ ಆಗ್ಲಿಕ್ಕೆ ಸಾಧ್ಯ ಆಗಿದೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಲ್ಲಿಸಿ ಈಗ ಪರಮ ಪೂಜ್ಯರಿಂದ ಈಗ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತಾಡಿ. ಶರಣು ಶರಣ. ಓಂ ಶ್ರೀ ಗುರು ಬಸವಲಿಂಗಾಯ. ಇಲ್ಲಿ ಮುಖ್ಯ ಉದ್ದೇಶ ಅಂದರೆ ಇಲ್ಲಿ ಚನ್ನಬಸವ ಪಟ್ಟದೇವರ ಸ್ಮರಣೋತ್ಸವದ ನೆಪದಿಂದ ಎಲ್ಲರ ಹೃದಯದಲ್ಲಿ ಬಸವ ಪ್ರಜ್ಞೆಯನ್ನು ಮೂಡಿಸೋದು, ಬಸವ ಪ್ರಜ್ಞೆಯನ್ನು ಜಾಗೃತಿ ಮಾಡೋದು, ವಚನ ಪ್ರಜ್ಞೆಯನ್ನು ಎಲ್ಲರ ಮನದಲ್ಲಿ ಪ್ರಜ್ವಲಮಾನವಾಗಿ ಬೆಳೆಸೋದು ಇದರ ಉದ್ದೇಶ. ಆ ದೃಷ್ಟಿಯಿಂದ ಈ ಮಾಸ್ 22 ಕಾರ್ಯಕ್ರಮದಲ್ಲಿ ದೊಡ್ಡ ಜಾತ್ರೆ ಸ್ವರೂಪ ತಾಳಿದ್ರಿಂದ ಗೋಷ್ಠಿಗಳು ಅಲ್ಲಿ ಅಷ್ಟೊಂದು ಯಶಸ್ವಿ ಕಾಣಲಾರ್ದಕ್ಕೆ ನಾವು 19, 20, 21 ವಿಶೇಷ ಗೋಷ್ಠಿಗಳನ್ನು ಏರ್ಪಾಡು ಮಾಡಿದ್ವಿ. ಒಂದು ಈ ಸಲ ಅಕ್ಕಮಹಾದೇವಿ ಜಯಂತಿ ಬಂದಿರೋದ್ರಿಂದ ಅಕ್ಕಮಹಾದೇವಿ ಜಯಂತಿ ಕುರಿತೇ ವಿಶೇಷ ಗೋಷ್ಠಿಗಳಿದಾವೆ. ಒಂದು ದಿವಸ ಅಕ್ಕನ ಯೋಗಾಂಗ ತ್ರಿವಿಧಿ, ಒಂದು ದಿವಸ ಬಸವಣ್ಣನವರ ವಚನಗಳಲ್ಲಿ ಅಕ್ಕನ ದರ್ಶನ, ಒಂದು ದಿವಸ ಅಕ್ಕನ ವಚನೇತರ ಸಾಹಿತ್ಯ, ಅಂದರೆ ವಚನಗಳು ಬಿಟ್ಟು ಅಕ್ಕ ಮಹಾದೇವರು ಭಾಳ ಸಾಹಿತ್ಯ ಬರೆದಾರ, ಆ ವಿಷಯ ಕುರಿತು ಒಂದು ದಿವಸ ಗೋಷ್ಠಿ. ಹೀಗೆ 3 ದಿವಸ 3 ವಿಶೇಷ ಗೋಷ್ಠಿಗಳನ್ನು ಏರ್ಪಾಡು ಮಾಡಿದ್ದಾರೆ. ಮತ್ತು ಈ ವಚನ ಜಾತ್ರೆಯ ಉದ್ದೇಶ ಏನು ಅಂದರೆ ಅಪ್ಪವರು ಪಂಚಪ್ರಾಣ ವಚನಗಳಿದ್ದು ಆ ಅಪ್ಪವರು ಸ್ಮರಣೋತ್ಸವ ನೆಪದಲ್ಲಿ ಎಲ್ಲರ ಮನಸ್ಸಿನಲ್ಲಿ ವಚನ ಪ್ರಜ್ಞೆಯನ್ನು, ವಚನ ಜಾಗೃತಿಯನ್ನು ಮೂಡಿಸುವುದೇ ಇದರ ಮುಖ್ಯ ಧ್ಯೇಯ. ಆ ಧ್ಯೇಯನ್ನು ಮತ್ತಿಷ್ಟು ಧಾರಾಳವಾಗಿ ಬೆಳೆಸಲಿಕ್ಕೆ ವಚನ ಪಾರಾಯಣ ನಡೀತಾ ಇದೆ. ಈ ವಚನ ಪಾರಾಯಣದಲ್ಲಿ 7 ದಿವಸ ನಡೆದು ಆಮೇಲೆ ಅವರವ್ರ ಮನೆಯಲ್ಲಿ ನಿತ್ಯನೂ ಅದು ನಡಿಬೇಕು ಅನ್ನುವಂಥ ಉದ್ದೇಶ ಇದರಲ್ಲಿ ಅಡಗಿದೆ. ಅಂಥ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಬಂದು ಭಾಗಿಯಾಗಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ಕೊತಾ ಇದ್ದೀನಿ. ಮತ್ತು ಕೊನೆಗೆ 23ನೇ ತಾರೀಕಿಗೆ ಅಕ್ಕ ಮಹಾದೇವಿ ಜಯಂತಿ ಉತ್ಸವ ವಿಶೇಷವಾಗಿ ನಡೀತದೆ. ಜಯಶ್ರೀ ದಂಡೆಯವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಅನುಭವ ನೀಡಲಿದ್ದಾರೆ. ಮತ್ತು ಇವತ್ತು ಇಲ್ಲೇ ಬಾಲಕಿ ಅಕ್ಕನ ಬಳಗದವರು ಅಕ್ಕ ಮಹಾದೇವಿ ನಾಟಕವನ್ನು ಪ್ರದರ್ಶನ ಮಾಡ್ತಾರೆ. ಮತ್ತು ವಿಶೇಷ ಈ ಸಲ ವಚನ ಪಾರಾಯಣದ ಅಧ್ಯಕ್ಷರಾಗಿ ನಮ್ಮ ಪಾರ್ವತಿ ಚಂದ್ರಕಾಂತ್ ದೋಣಗಾಪುರಿಯವರು ಅಧ್ಯಕ್ಷತೆಯಲ್ಲಿ ಭಾಳ ಪ್ರಯತ್ನ ಮಾಡಿದ್ದಾರೆ. ಮಲ್ಲಮ್ಮ ತಾಯಿಯವರು ಸಕ್ರಿಯವಾಗಿ ಭಾಗಿಯಾಗಿದ್ದಾರೆ. ಆಮೇಲೆ ಪ್ರವಚನ ಸೇವಾ ಸಮಿತಿ ಅಧ್ಯಕ್ಷರಾಗಿ ಗಣಪತಿ ಭೋಗಿಯವರು ಎಲ್ಲ ವ್ಯವಸ್ಥೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಹೀಗೆ ಒಬ್ಬೊಬ್ಬರಿಗೆ ಜವಾಬ್ದಾರಿಯನ್ನು ನೀಡಿ ಎಲ್ಲರೂ ಯಶಸ್ವಿಯಾಗಿ ಈ 15ರಿಂದ 10ರಿಂದ ಪ್ರವಚನ ಪ್ರಾರಂಭ ಆದರೂ 15ರಿಂದ ವಚನ ಪಾರಾಯಣ ಪ್ರಾರಂಭ ಆಗಿದೆ. ಮತ್ತು 19ರಿಂದ ಗೋಷ್ಠಿಗಳು ಪ್ರಾರಂಭ ಆಗ್ತವೆ. ಈ ಸಲ ಒಂದು ನೂತನವಾಗಿ ವಿಶೇಷವಾಗಿ ಗೋಷ್ಠಿಗಳನ್ನು ಏರ್ಪಡಿಸಿ
ಜನರಲ್ಲಿ ವಚನ ಪ್ರಜ್ಞೆ ಬಸವ ಪ್ರಜ್ಞೆಯನ್ನು ಮೂಡಿಸುವುದೇ ಇದ್ರ ಮುಖ್ಯ ಉದ್ದೇಶ ಅಂತೇಳಿ ಎರಡು ಮಾತನ್ನು ಮುಕ್ತಾಯ ಮಾಡಿ